ಹಾಯ್ ಫ್ರೆಂಡ್ಸ್, ನೋಡ್ತಿದ್ದೀರಾ ರಾಯಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಆನ್ಲೈನ್ ಅರ್ನಿಂಗಲ್ಲಿ ತುಂಬ ವೆರೈಟೀಸ್ ಆಫ್ ಅರ್ನಿಂಗ್ ಇದೆ. ಬಟ್ ಎಂಟೈರ್ ವರ್ಲ್ಡ್ ಈಸಿಯಾಗಿ ಅರ್ನ್ ಮಾಡೋ ಏಕೈಕ ವಿಧಾನ ಅಂದರೆ ಕ್ರಿಪ್ಟೋ ಏರ್ಡ್ರಾಪ್. ಇದರಲ್ಲಿ ಯಾವ ಇನ್ವೆಸ್ಟ್ಮೆಂಟು ಇರೋಲ್ಲ. ಸ್ಟಾರ್ಟಿಂಗಲ್ಲಿ ನಿಮಗೇನು ಮಾಡೋಂಗಿಲ್ಲ, ಆರಾಮಾಗಿ ಫ್ರೀ ಅರ್ನಿಂಗ್ ಮಾಡ್ಕೋಬೋದು ಮನೇಲೆ. ಸೊ ವೀಡಿಯೋನ ಕೊನೆ ತನಕ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು ಅಂತ ಫುಲ್ ಇನ್ ಡೆಪ್ತ್ ವೀಡಿಯೋ ಇದು. ಸೊ ವೀಡಿಯೋನ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಪ್ರಕಾರ ಈ ಥರ ವೀಡಿಯೋ ನಿಮಗೆ ಎಂಟೈರ್ ಕನ್ನಡ ಯೂಟ್ಯೂಬಲ್ಲಿ ನಿಮಗೆಲ್ಲೂ ಸಿಗೋಲ್ಲ ಈ ಥರ ವೀಡಿಯೋ. ಸೊ ಇನ್ ಡೆಪ್ತ್ ವೀಡಿಯೋ ಫಸ್ಟ್ ಟೈಮ್ ಇನ್ ಯೂಟ್ಯೂಬ್ ಮಾಡ್ತಿದ್ದೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ. ಇನ್ಯಾಕೆ ತಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಏರ್ಡ್ರಾಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅವ್ರು ಯಾಕೆ ನಮಗೆ ಫ್ರೀಯಾಗಿ ಮನಿ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಏರ್ಡ್ರಾಪ್ అనేది ತುಂಬ ಸಿಂಪಲ್. ಯಾವುದೇ ಒಂದು ಹೊಸ ಪ್ರಾಜೆಕ್ಟ್, ಯಾವುದೇ ಕ್ರಿಪ್ಟೋ ಪ್ರಾಜೆಕ್ಟ್ ಲಾಂಚ್ ಆದಾಗ ಅವರೊಂದು ಕೆಲವು ಸೋಷಿಯಲ್ ಟಾಸ್ಕ್ಗಳು ಹೇಳ್ತಾರೆ, ಅದನ್ನು ನಾವು ಫಾಲೋ ಮಾಡ್ತೀವಿ. ಇದೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಒಂದು ಕಮ್ಯುನಿಟಿ ಬೇಸ್ ಬಿಲ್ಡ್ ಮಾಡೋಕ್ಕೆ. ಬಿಕಾಸ್ ಕ್ರಿಪ್ಟೋದಲ್ಲಿ ಕಮ್ಯುನಿಟಿ ಬೇಸ್ ತುಂಬ ಇಂಪಾರ್ಟೆಂಟು. ಅವ್ರು ಯಾವುದೇ ಪ್ರಾಜೆಕ್ಟ್ ಲಾಂಚ್ ಮಾಡೋಕ್ಕೆ ಮುಂಚೆ ಒಂದು ಸೆಟ್ ಆಫ್ ಯೂಸರ್ಸ್ಗೆ ಸೆಟ್ ಆಫ್ ಟಾಸ್ಕ್ ಹೇಳ್ತಾರೆ, ಸೋಷಿಯಲ್ ಟಾಸ್ಕು. ಲೈಕ್ ಅವ್ರನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಟ್ವೀಟ್ ಮಾಡಿ, ಅದು ಇದು ಮಾಡಿ ಅಂತ ಹೇಳ್ತಾರೆ. ಸೊ ದಟ್ ಅವ್ರಿಗೊಂದು ಕಮ್ಯುನಿಟಿ ಬೇಸ್ ಬಿಲ್ಡ್ ಆಗ್ತಾರೆ. ಇದರಿಂದ ಅವ್ರಿಗೆ 2-3 ಥರ ಬೆನಿಫಿಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಕಮ್ಯುನಿಟಿ ಬೇಸ್ ಬಿಲ್ಡ್ ಆಗಿ ಯಾವುದೇ ಒಂದು ಹೊಸ ಫೀಚರ್ ಬಂದಾಗ ಅವ್ರು ಟೆಸ್ಟ್ ಮಾಡ್ಬೋದು ಯೂಸರ್ಸು. ಸೊ ದಟ್ ಅವ್ರಿಗೆ ಫೀಡ್ಬ್ಯಾಕ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್, ಫಂಡಿಂಗ್ ಬರುತ್ತೆ. ಅವ್ರ ಪ್ರಾಜೆಕ್ಟ್ಗೆ ಎಷ್ಟೋ ಸಾವಿರಾರು ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಸೊ ಅದಕ್ಕೆ ಫಂಡಿಂಗ್ ಬೇಕು ಅಂದರೆ ಒಂದು ಕಮ್ಯುನಿಟಿ ಬೇಸ್, ಒಳ್ಳೆ ಕಮ್ಯುನಿಟಿ ಬೇಸ್ ಇತ್ತು ಅಂದರೆ ಯಾರಾದರೂ ಫಂಡಿಂಗ್ ಕೊಡ್ತಾರೆ. ಸೊ ಇಷ್ಟೆಲ್ಲ ನೀವು ಮಾಡಿರ್ತೀರಲ್ಲ, ಕಮ್ಯುನಿಟಿ ಬಿಲ್ಡ್ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀರಾ ಅಂತ ನಿಮಗೆ ಒಂದು ರಿವಾರ್ಡ್ ಆಗಿ ಏರ್ ಡ್ರಾಪ್ ಅಂತ ಕೊಡ್ತಾರೆ. ಅದರಲ್ಲಿ ನಿಮಗೆ ಫ್ರೀ ಟೋಕನ್ಸ್ ಕೊಡ್ತಾರೆ. ಅದನ್ನು ಸೆಲ್ ಮಾಡ್ಕೊಂಡು ನೀವು ಆರಾಮಾಗಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಇದು ಕಂಪ್ಲೀಟ್ ಪ್ರೊಸೆಸ್ ಆಫ್ ಟೆಸ್ಟ್ ನೆಟ್ ಅಂದರೆ. ನೆಕ್ಸ್ಟ್ ಬರೋದೇ ಟೆಸ್ಟ್ ನೆಟ್. ಸೊ ನೀವು ಯಾವುದೇ ಡ್ರಾಪ್ ಅಪ್ಲೈ ಮಾಡುವಾಗ ನಿಮಗೆ ಟೆಸ್ಟ್ ನೆಟ್ ಅಂತ ನಿಮಗೆ ಕಾಮನ್ ವರ್ಡ್ ಕೇಳಿಸುತ್ತೆ. ಟೆಸ್ಟ್ ನೆಟ್ ಅಂದರೆ ಏನಿಲ್ಲ, ಒಂದು ಟೆಸ್ಟಿಂಗ್ ಫೇಸಲ್ಲಿರೋ ಒಂದು ಪ್ರಾಜೆಕ್ಟ್. ಸೊ ಅದು ಇನ್ನೂ ಮೈನ್ ಬ್ರಾಂಚಿಗೆ ಬಂದಿರಲ್ಲ, ಮೀನ್ಸ್ ಎಲ್ಲ ಪಬ್ಲಿಕ್ ಯೂಸ್ ಇರಲ್ಲ, ಜಸ್ಟ್ ಟೆಸ್ಟ್ ನೆಟ್ ಫೇಸಲ್ಲಿರುತ್ತೆ, ಟೆಸ್ಟಿಂಗ್ ಫೇಸಲ್ಲಿ. ಸೊ ಇದರಲ್ಲಿ ನೀವು ಆ್ಯಕ್ಚುಲಾಗಿ ಎಲ್ಲ ಟೆಸ್ಟ್ ಮಾಡ್ತೀರಾ, ಎಲ್ಲ ಫೀಚರ್ಸ್ ವರ್ಕ್ ಆಗ್ತಿದೆಯಾ ಕರೆಕ್ಟಾಗಿ ಅಂತ ಟೆಸ್ಟ್ ಮಾಡ್ತೀರಾ. ಅಲ್ಲೇ ನಿಮಗೆ ಏರ್ ಡ್ರಾಪ್ ಅದಾದಮೇಲೆ ಟೆಸ್ಟ್ ನೆಟ್ಟಿಂದ ಮೇನ್ ನೆಟ್ ಕನ್ವರ್ಟ್ ಆಗುತ್ತಲ್ಲ. ಮೇನ್ ನೆಟ್ ಅಂದರೆ ಆ್ಯಕ್ಚುಲ್ ಪ್ರಾಡಕ್ಟ್ ಮಾರ್ಕೆಟಿಗೆ ಬರುತ್ತಂತ. ಆ ಟೈಮಲ್ಲಿ ನಿಮಗೆ ನಿಮ್ಮ ಅಮೌಂಟ್ ಏರ್ ಡ್ರಾಪ್ ಆಗಿ ಕೊಡ್ತಾರೆ. ಓಕೆ, ಟೆಸ್ಟ್ ನೆಟ್ಗೂ ಮೇನ್ ನೆಟ್ಗೂ ಡಿಫ್ರೆನ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ತುಂಬ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ವಾಟ್ಸಪ್ ಬೀಟಾ ವರ್ಷನ್ ಅಂತ. ಯಾವುದೇ ಒಂದು ಹೊಸ ಫೀಚರ್ ವಾಟ್ಸಪ್ ಬರೋಕ್ಕೆ ಮುಂಚೆ ವಾಟ್ಸಪ್ ಬೀಟಾ ವರ್ಷನಲ್ಲಿ ಬರುತ್ತೆ, ಗೊತ್ತಿರುತ್ತೆ. ಸೊ ಅದರಲ್ಲಿ ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಅದರಲ್ಲೆಲ್ಲ ಓಕೆ ಆದರೆ ಮಾತ್ರ ನಿಮಗೆ ಆ್ಯಕ್ಚುಯಲ್ ವಾಟ್ಸಪ್ ಮೆಸೆಂಜರಲ್ಲಿ ನಿಮಗೆ ಆ ಫೀಚರ್ನ ಎನೇಬಲ್ ಮಾಡ್ತಾರೆ. ಸೊ ಅದೇ ಟೆಸ್ಟ್ ನೆಟ್ಟು ನಿಮ್ಮ ಆ್ಯಕ್ಚುಯಲ್ ವಾಟ್ಸಪ್ಪು, ಮೇನ್ ನೆಟ್ಟು, ಟೆಸ್ಟ್ ನೆಟ್ ಬಂದು ಬೀಟಾ ಅಷ್ಟೇ, ಸಿಂಪಲ್. ಇವಾಗ ನಾನು ನಿಮಗೆ ಯಾವ್ಯಾವ ರಿಕ್ವೈರ್ಮೆಂಟ್ ಇರುತ್ತೆ ಒಂದು ಏರ್ ಡ್ರಾಪ್ ಅಪ್ಲೈ ಮಾಡುವಾಗ ಅಂತ ಹೇಳ್ತೀನಿ. ಸೊ ಇವಾಗ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು, ಇದನ್ನು ಕಂಪ್ಲೀಟ್ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ನಿಮ್ಗೆ ಬೇಕಾಗಿರೋದು ಮೊಬೈಲ್ ಆ್ಯಂಡ್ ಇಂಟರ್ನೆಟ್, ಬಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ನೀವು ಯಾವುದೇ ಏರ್ ಡ್ರಾಪ್ ಅಪ್ಲೈ ಮಾಡುವಾಗ ಒಂದು ಬ್ರೌಸರ್ ಬೇಕು, ಅದು ಕಿವಿ ಬ್ರೌಸರ್. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಆ್ಯಂಡ್ ಆಲ್ಸೋ ಅದರಲ್ಲಿ ಮೆಟಾಮಾಸ್ಕ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿ ವಾಲೆಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ವಾಲೆಟಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತುಂಬ ವೀಡಿಯೋಸು ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಒಂದು ಟ್ವಿಟ್ಟರ್ ಅಕೌಂಟ್ ಬೇಕು, ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ. ಓಲ್ಡ್ ಅಕೌಂಟ್ ಇದ್ದಷ್ಟು ಒಳ್ಳೆಯದು. ನೆಕ್ಸ್ಟ್ ಡಿಸ್ಕಾರ್ಡ್ ಅಂತ ಒಂದು ಆ್ಯಪ್ ಸಿಗುತ್ತೆ ನಿಮಗೆ ಪ್ಲೇಸ್ಟೋರಲ್ಲಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಕೌಂಟೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಸ್ವಲ್ಪ ವೀಡಿಯೋಸ್ ನೋಡಿ ಯೂಟ್ಯೂಬಲ್ಲಿ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಯೂಸ್ ಮಾಡೋದು ಅಂತ. ಡಿಸ್ಕಾರ್ಡ್ನ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಟೆಲಿಗ್ರಾಮ್ ಅಕೌಂಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ, ಅಕೌಂಟ್ ಬೇಕು. ಆ್ಯಂಡ್ ಆಲ್ಸೋ ನನ್ನ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ದು ಡೈರೆಕ್ಟ್ ಚಾನಲ್ ಲಿಂಕು, ಹೋಗಿ ಜಾಯ್ನ್ ಆಗಿ. ಮತ್ತು ನಿಮಗೆಲ್ಲ ಡೈಲಿ ಅಪ್ಡೇಟ್ಸ್ ಮತ್ತು ಏರ್ ಡ್ರಾಪ್ ಅಪ್ಡೇಟ್ಸ್ ನಿಮಗೆ ಅದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಫೈನಲಿ ಒಂದು ಬೈನಾನ್ಸ್ ಅಕೌಂಟ್ ಇರಲಿ, ಡಿಸ್ಕ್ರಿಪ್ಷನ್ ಅದು ಲಿಂಕ್ ಇರುತ್ತೆ, ಓಪನ್ ಮಾಡ್ಕೊಳ್ಳಿ ಒಂದು ಅಕೌಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ವರ್ಡ್ ಅಂದರೆ ಫಾಸೆಟ್. ನಿಮಗೆ ಯಾವುದೇ ಟೆಸ್ಟ್ ನೆಟ್ ಅಪ್ಲೈ ಮಾಡುವಾಗ ಫಾಸೆಟ್ ಕ್ಲೈಮ್ ಮಾಡಿ ಅಂತೀನಿ ನಾನು. ಈ ಫಾಸೆಟನ್ನೇ ಏನಿಲ್ಲ, ಒಂದು ಫೇಕ್ ಮನಿ ಅಷ್ಟೇ. ಯಾಕಂದರೆ ಟೆಸ್ಟ್ ನೆಟ್ಟೇ ಒಂದು ಜಸ್ಟ್ ಟೆಸ್ಟಿಂಗ್ ಫೇಸ್ ಇರುತ್ತೆ. ಸೊ ಅದ್ರಲ್ಲಿ ನಾವು ಏನೇ ಮಾಡಬೇಕು ಅಂದ್ರೂ ನಮಗೆ ಅಮೌಂಟ್ ಬೇಕಾಗುತ್ತಲ್ಲ ಟ್ರಾನ್ಸಾಕ್ಷನ್ ಮಾಡೋಕ್ಕೆ. ಆ ಅಮೌಂಟ್ನ ಫಾಸೆಟಿಂದ ತೊಗೊತೀವಿ. ಈ ಫಾಸೆಟ್ ರಿಯಲ್ ಮನಿ ಅಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ತುಂಬ ರಮ್ಮಿ ವೆಬ್ಸೈಟ್ಸ್ ಎಲ್ಲ ನೋಡಿರ್ತೀರ, ಅದರಲ್ಲಿ ದೊಡ್ಡದಾಗಿ ಹಾಕಿರ್ತಾರೆ
10,000 ಬೋನಸ್ 20,000 ಬೋನಸ್ ಅಂತ. ಆ ಬೋನಸ್ ಅಮೌಂಟ್ನ ವಿಡ್ರಾ ಮಾಡೋಕ್ಕಾಗಲ್ಲ, ಜಸ್ಟ್ ಅಮೌಂಟು ಡೆಮೋ ಅಕೌಂಟಲ್ಲಿ ಯೂಸ್ ಮಾಡೋಕ್ಕೆ. ಸೊ ದಟ್ ನಿಮಗೆ ಯೂಸ್ ಮಾಡೋದು ಹೆಂಗೆ, ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ಇರುತ್ತಲ್ಲ, ಅದೇ ಥರ ಇದು ಒಂದು ಡೆಮೋ ಅಮೌಂಟ್. ಸೊ ನಾವು ಈ ಅಮೌಂಟ್ನ ಯೂಸ್ ಮಾಡ್ಕೊಂಡು ಬ್ರಿಡ್ಜಿಂಗ್ ಸ್ವಾಪಿಂಗ್ ಎಲ್ಲ ಮಾಡ್ತೀವಿ ನಮ್ಮ ಟೆಸ್ಟ್ ನೆಟ್ಟಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ವರ್ಡ್ ಅಂದರೆ ಬ್ರಿಡ್ಜ್. ನೀವು ಯಾವುದೇ ಡ್ರಾಪ್ ಅಪ್ಲೈ ಮಾಡಿದ್ರು ಮೆಜಾರಿಟಿ ಲೈಕ್ 80 to 90% ಎಲ್ಲ ಟೆಸ್ಟ್ ನೆಟ್ಟಲ್ಲೂ ಬ್ರಿಡ್ಜ್ ಮಾಡಿ ಅಂತಾರೆ. ಬ್ರಿಡ್ಜ್ ಅಂದರೆ ಏನಿಲ್ಲ, ಒಂದು ಟೋಕನಿಂದ ಇನ್ನೊಂದು ಟೋಕನ್ಗೆ ಕನ್ವರ್ಟ್ ಮಾಡೋದು. ಸೊ ನಿಮ್ಮ ಹತ್ರ ಬಂದಿರೋ ಫಾಸೆಟ್ಟಿಂದ ಬಂದಿರೋ ಅಮೌಂಟ್ನ ಒಂದು ಟೋಕನ್ ಫಾರ್ಮಿಂದ ಇನ್ನೊಂದು ಟೋಕನ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದು ಅಂತ ಬ್ರಿಡ್ಜಿಂಗ್ ಅಂದರೆ. ಇದನ್ನು ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ನಿಮ್ಮ ಹತ್ರ ಇಂಡಿಯನ್ ರುಪೀಸ್ ಇದೆ ಅಂದ್ಕೊಳ್ಳಿ, ನೀವು ಹೋಗ್ಬಿಟ್ಟು ಅದನ್ನು ಫಾರಿನ್ ಎಕ್ಸ್ಚೇಂಜರ್ ಹತ್ರ ಹೋಗ್ಬಿಟ್ಟು ಡಾಲರಿಗೆ ಕನ್ವರ್ಟ್ ಮಾಡ್ತೀರಾ. ನೀವೇನಾದರೂ ಇವಾಗ ಅಬ್ರಾಡ್ಗೆ ಹೋಗಬೇಕು ಅಂದರೆ ಡಾಲರ್ಸ್ ಬೇಕಾಗುತ್ತೆ. ಸೊ ಅಲ್ಲಿ ಫಾರಿನ್ ಎಕ್ಸ್ಚೇಂಜಲ್ಲಿ ಹೋಗ್ಬಿಟ್ಟು ನಿಮ್ಮ ಇಂಡಿಯನ್ ರುಪೀಸ್ ಟು ಡಾಲರ್ನ ಕನ್ವರ್ಟ್ ಮಾಡ್ತೀರಾ. ಇದೇ ಸ್ಟೆಪ್ನ ನೀವು ಆನ್ಲೈನಲ್ಲಿ ಮಾಡೋದನ್ನೇ ಬ್ರಿಡ್ಜಿಂಗ್ ಅನ್ನೋದು. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಇದನ್ನು ನೆನ್ಪಿಟ್ಕೊಳ್ಳಿ, ಬ್ರಿಡ್ಜ್ ಅಂದರೆ ಕನ್ವರ್ಷನ್ ಅಷ್ಟೇ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪೇಷನ್ಸ್, ತಾಳ್ಮೆ. ಯಾಕಂದರೆ ಯಾವ ಕ್ರಿಪ್ಟೋ ಡ್ರಾಪ್ ಓವರ್ ನೈಟಲ್ಲಿ ಪೇಮೆಂಟ್ ಕೊಡೋಲ್ಲ. ಇವತ್ತು ಮಾಡಿಬಿಟ್ಟು ಇವತ್ತೇ ಪೇಮೆಂಟ್ ಇಲ್ಲ ನಾಳೆ ಪೇಮೆಂಟ್ ಬರುತ್ತೆ ಅಂತ ಯಾವ ಡ್ರಾಪು ಇಲ್ಲ. ತುಂಬ ಟೈಮ್ ತಗೊಳುತ್ತೆ. ಅಕಸ್ಮಾತ್ ಹಂಗೂ ನಿಮಗೆ ಪೇಮೆಂಟ್ ಬರುತ್ತೆ ಅಂತ ಯಾವುದಾದ್ರೂ ಡ್ರಾಪ್ ಇನ್ಸ್ಟೆಂಟ್ ಡ್ರಾಪ್ ಅಂದ್ರೂ ಅದನ್ನು 90 to 95% ಸ್ಕ್ಯಾಮ್ ಅಂತ ಬರೆದಿಟ್ಕೊಂಬಿಡಿ. ಸೊ ಯಾವ ಪೇಮೆಂಟು ಇನ್ಸ್ಟೆಂಟಾಗಿ ಬರೋಲ್ಲ, ಅದು ನೆನ್ಪಿಡಲಿ. ಅಟ್ಲೀಸ್ಟ್ 1 or 2 weeks ಆದರೂ ತೊಗೊಳುತ್ತೆ, ಮ್ಯಾಕ್ಸಿಮಮ್ 4-5 months ತೊಗೊಳುತ್ತೆ. ಬಟ್ ಟೈಮ್ ಜಾಸ್ತಿ ತೊಗೊಂಡಷ್ಟು ಪೇಮೆಂಟ್ ಜಾಸ್ತಿ ಬರುತ್ತೆ ನಿಮಗೆ. ಆ್ಯಂಡ್ ಫೈನಲಿ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಎವ್ರಿ ಡ್ರಾಪ್ ನಿಮಗೆ ಟೆಲಿಗ್ರಾಮಲ್ಲಿ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಂಥ ಹೊಸ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.